ಓ ಹೆಣ್ಮಗು ಹೆಣ್ಮಗು ಬಂತ ನನ್ನ ಮಕ್ಕಳು ಒಂದೊಂದಲ್ಲ. ಹಾಯ್ ಫ್ರೆಂಡ್ಸ್, ನಾವು ಯಾದಗಿರಿ ಹೊಸ ಬಸ್ ಸ್ಟ್ಯಾಂಡ್ ಬಳಿ ಏನಪ್ಪಾ ಅಂದ್ರೆ ಇದು ಒಂದು 10 ರೂಪಾಯಿ ಕಾಯಿನ್ ಇರುತ್ತಲ್ಲ, ಇದನ್ನ ಗಮ್ ಹಾಕಿ ಫೇಕ್ ಹಾಕ್ಬಿಟ್ಟು ಅಂಟಿಸಿ ಅದು ಅಂಟಿಸೋದು. ಆಮೇಲೆ ಜನಗಳಿಗೆ ಕಿತ್ತಾಕ್ ಬರ್ತಾರೆ, ಬಟ್ ಕಿತ್ತಲ್ಲ ಇದು 10 ರೂಪಾಯಿ. ಇಲ್ಲೇ ತೋರ್ಸೋ ಒಂದು ಕಾಯಿನ್ ನೋಡಿ ಎಲ್ಲ ಇಟ್ಟಿದೀವಿ. ಒಂದ್ ನಿಮಿಷ ओके। लेकिन ये साला कर क्या रहा है? ಪೇಲಾಗಿ ಹಂಗೇ ಅವನೇ ನಾನು ಪಾಸ್ ಆಗ್ಬಿಟ್ಟು ಬೆಳೆದ್ಬಿಟ್ಟಿವನಲ್ಲ. ಇನ್ನು ಎಷ್ಟೊತ್ತಾಯ್ತದೆ? ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಬರ್ತಾ ಇಲ್ಲ ನಮಸ್ಕಾರ ಮಾಡ್ಕೊಡ. ಈಗ ನೋಡಿ ಬರ್ತಾನೆ, ಸೂಪರ್ ಸ್ಪೀಡಲ್ಲಿ ಬರ್ತಾನೆ. नमस्ते सर. ಒದಿತಾರೆ ನೀನು ಕಾಲು ಬಿದ್ದೋಗ. ನೆಕ್ಸ್ಟ್ ಹೋಗಮ್ಮ. ಶಾರದೆಯು ಏಕವಾಗಿದೆ ಕಂಡ್ಯ. ಇದೊಂದು ಬದುಕಿ, ಇದೊಂದು ಜನ್ಮವೇ, ದುರ್ವಿಧಿ, ಇದೆಂತಹ ದುರ್ವಿಧಿ. ಸುಲೇಮಾನ್ 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 ನನ್ಗೆ ಯಾಕೋ ನಿನ್ನ ವಿಷಯದಲ್ಲಿ ಅನುಮಾನ ಕಣೇನ. ನೆಕ್ಸ್ಟ್ ಅಪ್ಪ ಏನ ಮಗನೇ, ನನ್ ಯಾವಾಗ ಮದುವೆ ಮಾಡ್ತೀಯಪ್ಪ? ಲೇ ಅಮಿತಾಬ್ ಬಚ್ಚನ್ಗೆ ಹೆಣ್ಮಕ್ಳು ಹುಟ್ಟಿಲ್ವಲ್ಲೋ, ಹುಟ್ಟಿದ್ರೆ ನೀನ್ ನೈಟ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಇವತ್ತೇ ಮದುವೆ ಫಿಕ್ಸ್ ಮಾಡ್ಬಿಡ್ತಾ ಇದ್ದೆ. ಅಯ್ಯೋ ಅಪ್ಪ, ನೆಕ್ಸ್ಟ್ ನೆಕ್ಸ್ಟ್ ರಸಿಕ ನೋಡೆನ್ನ ಈ ತಳುಕ ಕೈ ಚಳಕ. ತೊಟ್ಲು ರೆಡಿ ಮಾಡಿರ್ತಾನೆ, ತವ್ರಿಗೆ ಬಂದ್ಬಿಡ್ತಂಗಿ. ನೆಕ್ಸ್ಟ್ ಬರ್ತಾ ಇಲ್ಲ
अरे अब्दुल्ला की बेगम ಬೀಳಲಿ ಮೇಲೆ ನಾನಿನ್ನ ಕೈ ಬಿಡನು. ಓಟ್ ಆಗ್ಬಿಡ್ಬೇಕಾಗಿತ್ತು. Selfia fell pretty awkwardly. Selfia fell pretty awkwardly. But what matters is that he had the presence of mind and the strength to go past. How many? 2 points. ಅಯ್ಯೋ ನಿನ್ ಮನೆ ಕಾಯೋಗ. ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನೆ ಮನುಜ ಕಣ. Feel the rhythm, screw your mind, check the baby, come on, buck it up, buck it up. ಹತ್ತಿರ ಬಾರ ಮೋಸ ದ್ರೋಹ ಫ್ರಾಡ್ದಾಗ ಅದೆಲ್ಲ ಒಂದೇನೆ ಕಣ. ಅಯ್ಯ ಅಯ್ಯ ಓ ತಪಸ್ ಮಾಡ್ತಾ ಇದೀಯಾ? ಪೀಡೆ ಮುಂಡೆವು ಇವ್ ಪಿಂಡ ನಾಯಿ ತಿನ್ನ ಚಳಿ ಮುಂಡೆವು. ಬರಲ್ಲ ಬಿಡ್ರಲ್ಲ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯತೆಯು. ಓ ಬಂದಳು ಬಂದಳು ಕಾಂಚನ ಕಾಂಚನ ಐ ಲೈಕ್ ಇಟ್. ಓ ಇವನೇವನೇನು ಓತಿಕೆತ ಕೊನೆಗೇನು ಅರಿಯಲಾರೆ ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೇಗಲಾರೆ. ಎಸ್ ಮತ್ತೇನಪ್ಪ ಅಂತಂದ್ರೆ ನಮ್ಮ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿರಿ. ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಸಬ್ಸ್ಕ್ರೈಬ್ ಅನ್ನೋ ಒಂದು ಆಪ್ಷನ್ ಕಾಣುತ್ತಲ್ಲ, ಅದ್ರ ಮೇಲೆ ಒತ್ತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇಲ್ಲಿ ಆಲ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ನಾ ಯಾವಾಗ ವೀಡಿಯೋ ಬಿಟ್ಟು ನೋಟಿಫಿಕೇಶನ್ ಬರುತ್ತೆ, ನಮ್ಮ ವೀಡಿಯೋನ ಡೈರೆಕ್ಟಾಗಿ ನೋಡ್ಬೋದು. ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಐತಪ್ಪ ಅಂದ್ರೆ ಇಲ್ಲಿ ಶೇರ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಅದು ಒತ್ತಿಕೇಸಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಯಾರೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರನ್ನ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಶೇರ್ ಮಾಡಿರಿ. ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಿರ್ರಿ.
ಮುಂದೆನೂ ಕೂಡ ಒಳ್ಳೆ ವೀಡಿಯೋ ಮಾಡ್ತೀವಿ ಮತ್ತು ನಿಮಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಏನೆಲ್ಲ ಇದಕ್ಕೆ ನಿಮ್ಮ ಒಂದು ಸಹಕಾರ ಬೆಂಬಲ ಇಂಪಾರ್ಟೆಂಟ್ ಆಗುತ್ತೆ. ಏನೆಲ್ಲ ಇಷ್ಟು ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ನನ್ನ ಮಗ ಮಾತೇ ಇಲ್ಲ.